ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಬಹುತೇಕ ಮುಂಗಾರು ಕೈ ಕೊಟ್ಟಿರುವಂಥದ್ದು ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದರಲ್ಲೂ ಬೆಳಗಾವಿ ತಾಲೂಕಿನಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯಲಾಗುತ್ತೆ. ಭತ್ತ ಬೆಳೀತಾ ಇರುವಂತಹ ರೈತರೆಲ್ಲರೂ ಕೂಡ ಇದೀಗ ಬಹುತೇಕ ಭತ್ತ ಕಳೆದುಕೊಳ್ಳುವಂತಹ ಆತಂಕ ಕೂಡ ಎದುರಾಗಿರುವಂಥದ್ದು. ಮುಖ್ಯವಾಗಿ ಮಾರ್ಕಂಡೇಯ ನದಿ ತಟದಲ್ಲೇ ಭೀಕರ ಬರದ ಪರಿಸ್ಥಿತಿ ನಿರ್ಮಾಣವಾಗುವಂತಹ ಹಂತಕ್ಕೆ ಬಂದು ತಲುಪಿರುವಂಥದ್ದು. ನನಗೆ ಏನು ತೋರಿಸ್ತಾ ಇದ್ದೇನೆ ಸದ್ಯ ಆ ಒಂದು ಗಿಡ ಮರಗಳು ಏನಿದಾವೆ ಅದೇ ಒಂದು ಪ್ರದೇಶದಲ್ಲಿ, ಅಂದರೆ ಇಲ್ಲಿಂದ ಕೂಗಳತೆ ದೂರದಲ್ಲಿ ಮಾರ್ಕಂಡೇಯ ನದಿ ಹರಿದು ಹೋಗುತ್ತೆ. ಸೊ ನದಿ ತಟದಲ್ಲೇ ಇದೀಗ ರೈತರೆಲ್ಲರೂ ಕೂಡ ಟ್ಯಾಂಕರ್ ಮೂಲಕ ನೀರನ್ನು ಹಾಯಿಸುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಸದ್ಯ ಈಗ ಗದ್ದೆಗಳಲ್ಲಿ ಈ ರೀತಿ ಭತ್ತದ ಸಸಿಗಳನ್ನು ನೆಟ್ಟಿರುವಂಥದ್ದು, ಆ ಸಸಿಗಳು ಒಣಗುವ ಹಂತಕ್ಕೆ ಬಂದಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಟ್ಯಾಂಕರ್ ಮೂಲಕ ನೀರನ್ನು ಹಾಯಿಸ್ತಾ ಇರುವಂಥದ್ದನ್ನು ಕೂಡ ರೈತರು ಗಮನಿಸಬಹುದಾಗಿದೆ. ಇದು ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದಲ್ಲಿ ಸದ್ಯದ ಪರಿಸ್ಥಿತಿಗಳು. ಒಂದು ಟ್ಯಾಂಕರ್ ನೀರಿಗೆ 1,000 ರೂಪಾಯಿಯನ್ನು ಖರ್ಚು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಈ ಒಂದು ಪ್ರದೇಶ ಏನಿದೆ, ಒಂದು ಜಮೀನಲ್ಲಿ 1 ಎಕರೆ ಪ್ರದೇಶದಲ್ಲಿ ಒಂದು ಭಾಗದಲ್ಲಿ ಈ ರೀತಿ ಸಸಿಗಳನ್ನು ಬಿತ್ತನೆ ಮಾಡಲಾಗುತ್ತೆ. ಆ ಒಂದು ಸಸಿಗಳನ್ನು ತೆಗೆದುಕೊಂಡು ಮಳೆ ಬಂದಂತಹ ಸಂದರ್ಭದಲ್ಲಿ ಸೊ ಗದ್ದೆಗಳಿಗೆ ನಾಟಿ ಮಾಡುವಂಥದ್ದು ಸಹಜವಾಗಿ ಈ ಪ್ರತಿ ವರ್ಷ ಮಾಡುವಂತೆ ಈ ವರ್ಷ ಕೂಡ ಸಸಿಗಳನ್ನು ನೆಡಲಾಗಿತ್ತು. ಆದರೆ ಇದೀಗ ಮಳೆ ಕೈ ಕೊಟ್ಟಿರುವಂಥ ಕಾರಣಕ್ಕಾಗಿ ಆ ಒಂದು ಬೆಳೆ ಹಾಳಾಗಿ ಒಣಗಿ ಹೋಗ್ತಾ ಇರುವಂಥದ್ದು. ಹೀಗಾಗಿ ಬೆಳೆ ರಕ್ಷಣೆಗಾಗಿ ಈಗ ಸದ್ಯ ರೈತರೆಲ್ಲರೂ ಕೂಡ ಟ್ಯಾಂಕರ್ ಮೊರೆ ಹೋಗಿರುವಂಥದ್ದು. ಪ್ರತಿ ವರ್ಷ ಮಳೆ ಬಂದಾಗ ಇದೇನು ಮಾರ್ಕಂಡೇಯ ನದಿ ಏನಿದೆ, ನದಿ ನೀರು ಈ ಒಂದು ಪ್ರದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಒಂದು ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇತ್ತು. ಆದರೆ ಈ ಬಾರಿ ನದಿ ಪಕ್ಕದಲ್ಲೇ ಇಂಥದ್ದೊಂದು ಪರಿಸ್ಥಿತಿ ರೈತರಿಗೆ ಬಂದು ಒದಗಿರುವಂಥದ್ದು. ಇನ್ನು ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರ ಪರಿಸ್ಥಿತಿ ಏನಿರ್ಬೋದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕಲ್ಪನೆ ಮಾಡ್ಕೊಳ್ಬಹುದಾಗಿದೆ. ಸದ್ಯ ಈ ಒಂದು ಬೆಳಗಾವಿ ತಾಲೂಕಿನಾದ್ಯಂತ ಅತಿ ಹೆಚ್ಚು ಭತ್ತವನ್ನು ಬೆಳೆಯಲಾಗುತ್ತೆ. ಸದ್ಯ ಭತ್ತ ಬೆಳೀತಾ ಇರುವಂಥ ರೈತರೆಲ್ಲರೂ ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಇನ್ನೊಂದು ಕಡೆ ಏನು ಸಸಿ ನೆಟ್ಟಿದ್ದಾರೆ ಅದರ ಪಕ್ಕದಲ್ಲಿ ಎಲ್ಲ ಜಮೀನನ್ನು ಈಗ ಹದ ಮಾಡಿ ಇಟ್ಟಿರುವಂಥದ್ದು. ಮಳೆ ಬಂದ ತಕ್ಷಣ ಬಹುತೇಕ ನೀರು ಈ ಒಂದು ಪ್ರದೇಶದಲ್ಲಿ ನಿಂತ ತಕ್ಷಣವೇ ಈ ಸಸಿಗಳನ್ನು ತೆಗೆದುಕೊಂಡು ಆ ಒಂದು ಪ್ರದೇಶದಲ್ಲಿ ನಾಟಿ ಮಾಡಲಾಗುತ್ತೆ. ಸದ್ಯ ಈಗ ಮಳೆ ಕೈ ಕೊಟ್ಟಿರುವಂಥ ಕಾರಣಕ್ಕಾಗಿ ಹದಗೊಂಡಿರುವಂಥ ಗದ್ದೆಗಳು ಎಲ್ಲವೂ ಕೂಡ ಈಗ ಕಂಪ್ಲೀಟಾಗಿ ಬಿಟ್ಟು ಸಸಿ ಮಾತ್ರ ಉಳಿಸ್ಕೊಳ್ಳುವಂತಹ ಸ್ಥಿತಿ ಬಂದಿರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯ ರೈತರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ನದಿ ಪಕ್ಕದಾಗ ನಿಮ್ಮ ಎಲ್ಲ ಜಮೀನು ಅದಾವ, ಸದ್ಯ ಈ ಪರಿಸ್ಥಿತಿ ಟ್ಯಾಂಕರ್ದಿಂದ ನೀರು ಹಾಕುವಂಥ ಪರಿಸ್ಥಿತಿ ಬಂದೈತೆ ನಿಮ್ಗೆ? ಹೌದ್ರಿ ಸರ್, ಪ್ರತಿ ವರ್ಷ ಜೂನ್ ತಿಂಗಳ ಮಳೆ ಸ್ಟಾರ್ಟ್ ಆಗ್ತದೆ ರೀ. ಈ ಸಲ ಸರ್ 20 ಜೂನ್ ಆದ್ರೇನು ಮಳೆ ಇಲ್ಲ. ಅದಕ್ಕಾಗಿ ಇದು ಬೆಳೆ ಉಳಿಸ್ಕೋಬೇಕಂತ ನಾವು ಒಂದು ಪ್ರಯತ್ನ ಮಾಡ್ತೀವಿ ಸರ್. ಒಂದು ಟ್ಯಾಂಕರಿಗೆ ಎಷ್ಟು ಖರ್ಚು ಮಾಡತ್ತೀರಿ ಮತ್ತು 1 ಎಕರೆಗೆ ಎಷ್ಟು ಭತ್ತಕ್ಕೆ ಖರ್ಚು ಮಾಡ್ತೀರಿ ನೀವು? ಈಗ ಒಂದು ಟ್ಯಾಂಕರ್ ಸರ್, ಒಂದು ಟ್ಯಾಂಕರ್ ತೊಗೋಬೇಕಂದ್ರೆ 1,000 ರೂಪಾಯಿ ಟ್ಯಾಂಕರ್ ರೇಟ್ ಐತ್ರಿ ಈಗ. ಮತ್ತು ಈ ಹಿಂಗೆ ನಾವು ಒಂದು ವಾರ ಟ್ಯಾಂಕರ್ ನಾವು ನೀರು ಬಿಡಬೇಕ್ರಿ ಸರ್. ಎಷ್ಟು ಖರ್ಚು ಬರುತ್ತೆ ರೀ 1 ಎಕರೆ ಭತ್ತಕ್ಕೆ? 1 ಎಕರೆ ಭತ್ತಕ್ಕೆ 45,000 50,000 ಮಟ್ಟ ಖರ್ಚು ಬರ್ತೈತೆ ರೀ ಸರ್. ಇದು ಮಾರ್ಕಂಡೇಯ ನದಿ ಏನು ಉಪಯೋಗ ಐತ್ರಿ ನಿಮಗೆ? ಮಾರ್ಕಂಡೇಯ ನದಿ ನಮಗೆ ಸದ್ಯ ಈಗೇನು ಉಪಯೋಗ ಐತೆ ರೀ. ಇದು ಉಪಯೋಗ ಅಂದ್ರೆ ಈಗೇನು ಸದ್ಯ ಉಪಯೋಗ ಇಲ್ಲ ರೀ. ಈಗ ನೀರು ಇರಂಗಿಲ್ಲ ರೀ. ಅದಕ್ಕಾಗಿ ಭಾಳ ಸಮಸ್ಯೆ. ಮಳೆಗಾಲದಾಗ ನೀರು ಇರ್ತಾವೆ ಸರ್. ಈಗ ಸದ್ಯ ಮಾರ್ಕಂಡೇಯ ನದಿಗೆ ಏನಿಲ್ಲ ರೀ. ಈಗ ಎಲ್ಲ ಒಣಗಿ ಇದ್ದಾಗ ನದಿ ಇದ್ರು ಈ ಸರಿ ನಿಮ್ಗೆ ಉಪಯೋಗ ಇಲ್ದಂಗೆ? ಉಪಯೋಗ ನದಿ ಇದ್ರೇನು ನಮಗೆ ಆ ಥರದ್ದು ಏನು ಉಪಯೋಗ ಇಲ್ಲ ರೀ ಸರ್. ಈಗೇನು ಎಲ್ಲ ಸಸಿ ಹುಟ್ಕೊಂಡೈತ್ರಿ ಅಥವಾ ಒಣಗಾತೈತಿ? ಏನಾಗೈತಿ ಪರಿಸ್ಥಿತಿ, ಹೆಂಗೈತ್ರಿ ಈಗ ಮಳೆ ಇಲ್ಲ ಅನ್ನೋದ್ಲಿ ಸರ. ಈಗ ಎಲ್ಲ ಬೆಳೆ ನಮ್ಮದು ಒಣಗಾಕತೈತೆ. ಅದಕ್ಕಾಗಿ ಇದು ಒಣಗಬಾರ್ದಂತ ನಾವು ಟ್ಯಾಂಕರ್ಲೆ ನೀರು ಸಪ್ಲೈ ಮಾಡಾಕತ್ತೀವಿ. ಈಗ ಇನ್ನೂ ಎಷ್ಟು ದಿನ ಮಳೆ ಆಗದೆ ಇದ್ರೆ ನಿಮ್ಮ ಹೆಂಗೆ ಏನ್ರಿ ಪರಿಸ್ಥಿತಿ? ಮಳೆ ಸ್ಟಾರ್ಟ್ ಆಗಂಗಿಲ್ಲ ಅಷ್ಟೋ ಮಟ್ಟ ನಾವು ಇದು ಪ್ರಯತ್ನ ಮಾಡಬೇಕು, ಉಳಿಸ್ಕೋಬೇಕಂತ ನಾವು ಒಂದು ರೈತರಿಗೆ ಪ್ರಯತ್ನ ಮಾಡಾಕತ್ತೇವ. ಅಂದರೆ ರೈತರ ಇದು ನಮ್ಮ ಭಾರತ ದೇಶದಲ್ಲಿ ರೈತರಂದರೆ ಒಂದು ಪ್ರಧಾನ ದೇಶ ಅಂತ ನಮ್ಮದು ಒಂದು ಗುರುತೈತ್ರಿ. ಆ ಪ್ರಕಾರ ನಾವು ಒಂದು ಹೆಂಗ್ರೆ ಉಳಿಸ್ಕೋಬೇಕಂತ ನಾವು ಪ್ರಯತ್ನ ಟ್ಯಾಂಕರ್ಲೆ ನೀರು ತರ್ತೇವೆ. ಆದರೆ ಟ್ಯಾಂಕರ್ಲೆ ಇದು ಸರಿ ಆಗಂಗಿಲ್ಲ. ಆದರೆ ವಾರ ಇದಕ್ಕೆ ನೀರು ಬೇಕಾಗ್ತಾವ. ಮಳೆ ಟ್ಯಾಂಕರ್ದೇನು ಸರಿ ಆಗಂಗಿಲ್ಲ. ಮಳೆ ಎಷ್ಟು ಆಗ್ತೈತೆ ಅಷ್ಟು ಅನುಕೂಲ ಆಗ್ತೈತೆ ರೀ ಇದು ಹೊಲಕ್ಕೆ. ಅದಕ್ಕೆ ರೈತರ ಗಂಭೀರ ಪರಿಸ್ಥಿತಿ ಭಾಳ ಬಂದೈತೆ ರೀ. ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ತೇನೆ ರೀ. ಸರ್ಕಾರ ಇದು ನಮ್ಮ ರೈತರಿಗೆ, ನಮ್ಮ ಕರ್ನಾಟಕ ರೈತರಿಗೆ ಅವ್ರು ಏನರೇ ಸಹಾಯತ ಮಾಡ್ಬೇಕಂತ ನಾವು ಒಂದು ಮನವಿ ಮಾಡ್ತೇನೆ ರೀ.
ಸೊ ಇದಿಷ್ಟು ಸದ್ಯ ಈಗ ಒಂದು ಕಡೆ ನದಿ ಪಕ್ಕದಲ್ಲೇ ಗದ್ದೆಗಳಿದಾವೆ, ಜಮೀನಿದೆ, ಆದರೂ ಕೂಡ ಯಾವುದೇ ರೀತಿಯಾದಂಥ ಈ ಬಾರಿ ಉಪಯೋಗಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಸದ್ಯ ನಾವೀಗ ಟ್ಯಾಂಕರ್ ಮೂಲಕ ನೀರನ್ನು ಹಾಯಿಸುವಂಥದ್ದು ಮತ್ತು ಏನು ಸಸಿಗಳನ್ನು ನೆಟ್ಟಿದ್ದೇವೆ ಅವುಗಳನ್ನು ಬದುಕಿಸ್ಕೊಳ್ಳುವಂಥದ್ದನ್ನು ಮಾಡ್ತಾ ಇದ್ದೇವೆ. ಮಳೆ ಆಗುವವರೆಗೂ ಕೂಡ ಇಂಥದ್ದೇ ಪರಿಸ್ಥಿತಿ ಇರುವಂಥದ್ದು. ಟ್ಯಾಂಕರ್ ಮೂಲಕವೇ ನೀರನ್ನು ಹಾಯಿಸುವಂಥದ್ದು. ಮಳೆ ಆದರೆ ಮಾತ್ರ ಸದ್ಯ ಬೆಳೆ ಉಳಿಸ್ಕೊಳ್ಳೋಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.